ಕನ್ನಡ ಚಲನಚಿತ್ರದ ಅಭಿಮಾನಿಗಳಾದಂಥ ಎಲ್ಲ ಸಮಸ್ತ ಕನ್ನಡಿಗ ಅಭಿಮಾನಿಗಳಿಗೆ ಎಲ್ಲರಿಗೂ ವಂದಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಪ್ಪು ಅವರು ಇಷ್ಟೊಂದು ಜನಪ್ರಿಯತೆ ಗಳಿಸಿ ಅವರು ಹಾಡು ಹೇಳಿದ ಹಾಗೆ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಅಂತ ಹೇಳಿ ಸುಮಾರು ಒಂದು 7-8 ವರ್ಷ ವಯಸ್ಸಿನಲ್ಲಿ ಅವರ ನಟನೆಗೆ ಒಂದು ಹಾಡು ಹೇಳಿದರು. ಅದೇ ರೀತಿ ಅವರು ನಮ್ಮಿಂದ ಮಾಯ ಆಗಿದ್ದಾರೆ. ಇವತ್ತು ನಮ್ಮಲ್ಲಿಲ್ಲ. ಆ ಕೊರತೆ ಎದ್ದು ಕಾಣ್ತಾ ಇದೆ. ಆ ಕೊರತೆಯನ್ನು ನೀಗಿಸೋದಕ್ಕೆ ತುಂಬಿಸೋದಕ್ಕೆ ಕನ್ನಡ ಚಲನಚಿತ್ರದಲ್ಲಿ ಪ್ರತಿಭಾನ್ವಿತ ಪ್ರತಿಭೆಗಳು ಇನ್ನೂ ಮುಂದೆ ಹುಟ್ಟು ಬರಲಿ ಅಂತ ಹೇಳಿ ಆಶಿಸಿ ಅವರ ಹುಟ್ಟುಹಬ್ಬವನ್ನು ಸಡಗರವಾಗಿ ಸಂಭ್ರಮವಾಗಿ ವಾರ್ತಾ ಇಲಾಖೆಯಿಂದ ಈ ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ ಟ್ರಸ್ಟಿಂದ ಆಯೋಜಿಸಲಾಗಿದೆ. ನಾನು ಕಂಠೀರವ ಸ್ಟುಡಿಯೋ ನಿಗಮದ ಅಧ್ಯಕ್ಷನಾಗಿ ನಾವು ಕನ್ನಡಾಭಿಮಾನಿಗಳೆಲ್ಲರಿಗೂ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸ್ತಿರೋದು, ಎಲ್ಲ ಸಡಗರ ಸಂಭ್ರಮದಿಂದ ಆಚರಿಸ್ತಿರೋದು ನೋಡಿ ಭಾಳ ಸಂತೋಷವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಇವಾಗ ನೀವು ಇದರ ಅಧ್ಯಕ್ಷರಾಗಿರೋದ್ರಿಂದ ಈ ಒಂದು ಸಮಾಧಿ ವಿಚಾರ ಏನೋ ಡೆವಲಪ್ಮೆಂಟ್ ಮಾಡುವಂಥ ಯೋಜನೆ ಏನಾದರೂ ಇನ್ನು ಈಗಾಗಲೇ ಅದಕ್ಕೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ಗೆ ಹಾಗೂ ಅಂಬರೀಷ್ ಮೆಮೋರಿಯಲ್ಲು ಹಾಗೂ ವಿಷ್ಣುವರ್ಧನ್ ಮೆಮೋರಿಯಲ್ಗೆ ವಾರ್ತಾ ಇಲಾಖೆಯಿಂದ ಈಗಾಗಲೇ ನೀಲನಕ್ಷೆ ತಯಾರಿ ಮಾಡಿದ್ದಾರೆ. ಹಾಗೂ ಅದರಂತೆ ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ತಾ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಕೂಡ ಕನ್ನಡ ಚಿತ್ರಾಭಿಮಾನಿಗಳ ಒಕ್ಕರಲಿಗೆ ಧ್ವನಿಗೂಡಿಸಿ ಕಂಠೀರವ ಸ್ಟುಡಿಯೋ ಅಭಿವೃದ್ಧಿಯನ್ನು ಪಡಿಸೋದಕ್ಕೋಸ್ಕರ ಯಾವ ಕ್ರಮಗಳನ್ನು ಜರುಗಿಸಬೇಕು ಆ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕನ್ನಡ ಚಲನಚಿತ್ರರಂಗವನ್ನು ನಿರ್ಜೀವ ಆಗಿದೆ ಅಂತ ಹೇಳ್ತಾರೆ ಕೆಲವರು. ನನ್ನ ಪ್ರಕಾರ ಇಲ್ಲ, ಅದು ಸಜೀವವಾಗಿದೆ. ಆ ಸಜೀವವಾಗಿರತಕ್ಕಂಥ ಕನ್ನಡ ಚಲನಚಿತ್ರನ ಇನ್ನಷ್ಟು ಅಭಿವೃದ್ಧಿಪಡಿಸೋದಕ್ಕೆ ಮಾಧ್ಯಮ ಇಲಾಖೆಯಿಂದ ನಮ್ಮ ಕಂಠೀರವ ಸ್ಟುಡಿಯೋಗೆ OTT ಫೆಸಿಲಿಟಿಯನ್ನು ನಾನು ಬೇಡಿಕೆ ಕೊಟ್ಟಿದ್ದೆ 3 ತಿಂಗಳ ಕೆಳಗಡೆ. ಅದರಂತೆ ಅದಕ್ಕೆ ಸ್ಪಂದಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ OTTಯನ್ನು ಅನೌನ್ಸ್ ಮಾಡಿದ್ದಾರೆ ಕಂಠೀರವ ಸ್ಟುಡಿಯೋಗೆ. ಮುಂದಿನ ದಿವಸಗಳಲ್ಲಿ OTT ಮುಖಾಂತರ, ಆ ವೇದಿಕೆಯ ಮುಖಾಂತರ ಸಾಕಷ್ಟು ಜನ ಪ್ರತಿಭೆಗಳಿಗೆ, ಕಲಾವಿದರಿಗೆ ಹಾಗೂ ಕುಶಲಕರ್ಮಿಗಳಿಗೆ ಉತ್ತೇಜನ ಕೊಡೋ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಭಾಳಷ್ಟು ಕ್ರಮ ಜರುಗಿಸಿದೆ ಅಂತ ಹೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಕನ್ನಡಾಭಿಮಾನಿಗಳಿಗೆ ಒಳ್ಳೆಯ ಒಂದು ಸದಾವಕಾಶ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಸರ್, ಈಗ ರೂಪರೇಷೆ ಹೆಂಗಿದೆ ಸರ್? ನಕ್ಷೆ ರೆಡಿ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಆಗಿದೆ ನಿಮಗೆ ಗೊತ್ತಿದೆ? ನಮ್ಮ ಅಧ್ಯಕ್ಷ ಈಗ ಆಂಬಿಯನ್ಸ್ ಇದೆ, ಅಲ್ಲಿ ಮಾಡಿದ್ದಾರೆ. ಪ್ರೀಮಿಯರ್ ಥಿಯೇಟ್ರ್ ಮಾಡ್ತಾ ಇದ್ದಾರೆ. ಹಾಗೂ ಈ ಒಂದು ಹಳೆಯ ಚಿತ್ರಗಳ 90 ವರ್ಷಗಳ ಕನ್ನಡದ ಹಳೆಯ ಚಿತ್ರಗಳ ಒಂದು ಏನು ಹೇಳ್ತಾರೆ ಗ್ರಂಥಾಲಯ, ಫಾರ್ ಎಕ್ಸಾಂಪಲ್ ಗ್ರಂಥಾಲಯ. ಮಾಧ್ಯಮ ಇಲಾಖೆಯಲ್ಲಿದೆ ನೀಲನಕ್ಷೆ. ಇವ್ರಿಗೋಸ್ಕರ ಅಂತ ಸಪ್ರೇಟ್ ಮಾಡಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ ಅಂತ ಮಾಡಿದೆ. ಯಾಕಂದರೆ ಅವ್ರ ಕುಟುಂಬದ್ದಲ್ಲ, ಹಾಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.